ಸೃಷ್ಟಿಯಲ್ಲಿ ಹೂಗಾರ ನೀನೇ. ಅಪ್ಪ ಚಿಕ್ಕ ವಯಸ್ಸಲ್ಲಿದ್ದಾಗ ಹಾಲು, ಡ್ರೈ ಫ್ರೂಟ್ಸು, ಹಣ್ಣು ಹಂಪ್ಲು ಎಲ್ಲ ಕರೆಕ್ಟಾಗಿ ತಿಂದಿದ್ರೆ ಇಷ್ಟೊಂದು ಕಾಲ್ ನೋವೇ ಇರ್ತಾ ಇರ್ಲಿಲ್ಲ. ಅನ್ನ ಗಿಟ್ಸ್ಕೊಳ್ಳಿಕ್ಕೆ ಕಷ್ಟ ಆಗಿತ್ತು ಆ ಕಾಲದಲ್ಲಿ. ಅಕ್ಕ ಅಳ್ತಿದ್ಯಾ? ಯಾಕಕ್ಕ ಕಣ್ಣಲ್ಲಿ ನೀರು? ಏನೆಲ್ಲ ಜಾನು, ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ನಿನಗಿಷ್ಟ ಇಲ್ವಾ? ಹಾಗೆಲ್ಲ ಏನೂ ಇಲ್ಲ. ನಿಮ್ಮೆಲ್ಲರಲ್ಲೇ ನನ್ನನ್ನು ಒಬ್ಳಾಗಿ ನೋಡ್ತಾ ಇದ್ದೀರಾ. ಅದು ಅಲ್ಲದೆ ಈಗ ನನ್ನ ಕಷ್ಟ ಸುಖಕ್ಕಾಗ್ತಿರೋದು ನೀವೇ ಅಲ್ವಾ? ನಿಮ್ಮ ಹತ್ರ ಹೇಳ್ಕೊಳ್ಳೋದ್ರಲ್ಲಿ ಏನು? ಹಾಗಾದ್ರೆ ಹೇಳಕ್ಕ, ದುಃಖನ ಹಂಚ್ಕೊಂಡ್ರೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗತ್ತಲ್ವಾ? ನಿನ್ ಕಾಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಬೇಕಾದ್ರೆ ನಮ್ಮಪ್ಪ ನೆನ್ಪಾದ್ರು. ನಾನು ಅಪ್ಪಂಗೆ ಹೀಗೆ ಯಾವಾಗ್ಲೂ ಕಾಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾ ಇದ್ದೆ. ಅದೆಲ್ಲ ನೆನ್ಪಾಯ್ತು. ಈಗ ಅವ್ರು ಎಲ್ಲಿದಾರೋ, ಹೇಗಿದಾರೋ ಅಂತೂ ಗೊತ್ತಿಲ್ಲ. ಯಾಕ ಮಾಡ್ತಾ ಇದೀಯಾ? ಡ್ಯಾಡ್, ಅಕ್ಕಂಗೆ ಅವ್ರ ಅಪ್ಪ ಅಮ್ಮ ನೆನ್ಪಾಗ್ತಾ ಇದಾರಂತೆ, ಅದಕ್ಕೆ ಅಳ್ತಿದ್ದಾರೆ. ಪ್ಲೀಸ್ ಅಪ್ಪ, ಹೇಗಾದ್ರೂ ಮಾಡಿ ಅಕ್ಕಂಗೆ ಅವ್ರ ಅಪ್ಪ ಅಮ್ಮನ ಹುಡ್ಕೊಡಿ. ಖಂಡಿತಮ್ಮ. ಸಿಂಧು, ನಿಮ್ಮ ಅಪ್ಪ ಅಮ್ಮನ ನಾನು ಹುಡುಕೊಡ್ತೀನಿ. ಇವತ್ತಿಂದ ಆ ಕೆಲಸ ಶುರು ಮಾಡ್ತೀನಿ. ನಿಜವಾಗ್ಲೂ ನಾ ಅಂಕಲ್? ಖಂಡಿತಮ್ಮ. ಆದ್ರೆ ನೀನ್ ಮಾತ್ರ ನಿಮ್ಮ ಅಪ್ಪ ಅಮ್ಮ ಸಿಕ್ಕಿದ್ರು ಜಾನ್ವಿಗೆ ಅಕ್ಕ ಆಗಿ ಈ ಮನೆ ದೊಡ್ಡ ಮಗಳಾಗಿ ನಮ್ಮ ಜೊತೆನೇ ಇರಬೇಕು. ಅಂದ್ರೆ ನೀನಿನ್ ಮುಂದೆ ನನ್ನ ದೊಡ್ಡ ಮಗಳು ಭೈರವಿ.